ಅಲೆಮಾರಿ ಬುಡಕಟ್ಟು ಮಹಾಸಭಾ ಕೊಪ್ಪಳ ಜಿಲ್ಲಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಯಾದಗಿರಿ ಜಿಲ್ಲೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳನ್ನು ಹತ್ಯೆ ಮಾಡಿದ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಗಂಗಾವತಿಯ ಸಿಬಿಎಸ್ ಸರ್ಕಲ್ನಿಂದ ಪ್ರಾರಂಭವಾದ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಕೃಷ್ಣದೇವರಾಯ ಸರ್ಕಲ್ನಲ್ಲಿ ಸಮಾವೇಶಗೊಂಡಿತು. ಅಲೆಮಾರಿ ಬುಡಕಟ್ಟು ಮಹಾಸಭೆಯ ತಾಲೂಕು ಅಧ್ಯಕ್ಷರಾದ ಆರ್ ಕೃಷ್ಣ, ಬುಡಗಜಂಗಮ ತಾಲೂಕು ಅಧ್ಯಕ್ಷರಾದ ಕಲ್ಯಾಣ ನಾಗರಾಜ್, ಪ್ರಗತಿಪರ ಸಂಘಟನೆಯ ಮುಖಂಡರುಗಳಾದ ಜೈ ಭಾರದ್ವಾಜ್, ವಿಜಯ್ ದೊರೆರಾಜು, ಸಿರಾಜ್ ಸಿದ್ದಾಪುರ, ಶೈಲಜಾ ಹಿರೇಮಠ್, ಕೆ ಅಂಬಣ್ಣ ಹಾಗೂ ಸಾವಿರಾರು ಸಂಖ್ಯೆಯ ನಾಗರಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕೊಲೆ ಮಾಡಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದರು. ಕ್ರಮ ತಗೊಂಡಿಲ್ಲ. ಯಾರನ್ನ ಒಬ್ಬರನ್ನ ಅದೇನ ಅಟ್ರಾಸಿಟಿ ಕೇಸ್ ಮಾಡಿ ಒಬ್ಬನ ಕುಂದಿರ್ತೀವಿ ಅಂತ ಹೇಳ್ತೀರಿ, ಒಬ್ಬನ ಒಳಗಾಕ್ತೀವಿ ಅಂತ ಹೇಳ್ತೀರಿ. ಇದೆಲ್ಲ ನಮಗೆ ನಾಟಕ. ಯಾಕಂದ್ರೆ ಅಲ್ಲಿ ನಡೆದಿರೋ ಒಂದು ಕೋಪಗಳಿವೆ. ಅಲ್ಲಿ ಮೇಲೆ ಅದು ಸಹ ಬಹಳ ತೀವ್ರವಾದ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಯಾರು ಖಂಡಿಸಲಿಲ್ಲ ಮತ್ತು ಆ ಘಟನೆಗೆ ಬಹಳ ನ್ಯಾಯ ಸಿಗಲಿಲ್ಲ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ರೆ ಕಳೆದ ಸರಿ ಈ ಒಂದು ಇದೀವಿ ಎಲ್ಲ ಮಾಧ್ಯಮದಲ್ಲಿ ಬೇರೆ ಬೇರೆ ಸಂಘಟನೆಯವರು ಎಲ್ಲರೂ ಸಹ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡ್ತಾ ಇದೀವಿ. ಅದೇ ರೀತಿ ನಮ್ಮ ಕಳೆದ ಸರಿ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅಂತ ಒಬ್ಬ ಮಹಿಳೆ ಮೇಲೆ ಒಂದು ಕೊಲೆ ಆಯ್ತು. ಅವಾಗ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ತೀವ್ರವಾಗಿ ಖಂಡಿಸಿದ್ವಿ. ಅಂದ್ರೆ ಸಮುದಾಯಗಳನ್ನ ನೋಡಿಕೆ ನ್ಯಾಯ ಕೊಡೋದಲ್ಲ ಸ್ವಾಮಿ, ಮನುಷ್ಯರೆಲ್ಲರೂ ಇಲ್ಲೆಲ್ಲರೂ ಮಾನವರು. ನಾವು ಜಾತಿಯಿಂದ ಧರ್ಮದಿಂದ ನ್ಯಾಯ ಕೊಡೋದಲ್ಲ, ಎಲ್ಲರಿಗೂ ಸಮಾನತೆ. ಜೀವನೇ ಆ ಹೆಣ್ಮಗಳಾದ್ರೆ ಬೇರೆ ಅಲ್ಲ, ಈ ಹೆಣ್ಮಗಳಾದ್ರೆ ಬೇರೆ ಅಲ್ಲ. ಅವತ್ತು ನಾವು ಅವ್ರ ಹಿರೇಮಠನ ಒಂದೇ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಖಂಡನೆ ಆಯ್ತು. ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಖಂಡನೆ ಮಾಡಿದ್ರಿ. ತಕ್ಷಣಕ್ಕೆ ವಿಶೇಷವಾದಂತಹ ತಂಡಗಳನ್ನ, ತನಿಖಾ ತಂಡಗಳನ್ನು ನೇಮಕ ಮಾಡಿದ್ರಿ. ಸರ್ಕಾರ ಸಹಿತ ಹೆಚ್ಚು ಬಿದ್ದು ಹೋಯ್ತು. ತಕ್ಷಣಕ್ಕೆ ವರದಿತ್ತಂತೂ ಅದೆಲ್ಲ ಅರೆಸ್ಟ್ ಆಯ್ತು, ಎಲ್ಲ ಆಯ್ತು. ಆದ್ರೆ ಈ ಪ್ರಕರಣ ಕಳೆದ 12ನೇ ತಾರೀಕಾಗಿ ಕಳೆದ ಇಷ್ಟು ದಿನಗಳ ಸಹಿತ ಇವತ್ತಿಗೆ ಸಹ ಅವರು ಯಾರು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಇದು ಬಹಳ ಶೋಚನೀಯ ವಿಚಾರ, ಬಹಳ ನೋವಿನ ವಿಚಾರ. ಸರ್ಕಾರ ಇವತ್ತು ನಾವು ಜನಪರ ಸರ್ಕಾರ, ನಾವು ಜನಹಿತ ಸರ್ಕಾರ, ಈ ಜನರಿಗಾಗಿ ನಾವಿದ್ದೀವಿ. ಶೋಷಿತರಿಗೆ, ನೊಂದವರಿಗೆ ನಾವು ಅಹಿಂದ ಸರ್ಕಾರ. ಎಲ್ಲಿತ್ತು ಸ್ವಾಮಿ ಅಹಿಂದ? ಇವರೆಲ್ಲ ಯಾರು ಬರೋ ಕಾಮ ಚೇಷ್ಟೆಗೆ ಅಬರೆಯಲು ಸಾಯಬೇಕೆ, ಅಂತರಾಳ ಹುಟ್ಟಿ ನೋಡಿ ನಿಮ್ಮ ತಾಯಿ ತಂಗಿಯಂತೆ, ಅಂತರಾಳ ಮುಟ್ಟಿಕೊಳ್ಳಿ ನಿಮ್ಮ ತಾಯಿ. ನಿಮ್ಮ ಮನದ ಆಸೆಗೆ ಮಾಡದಿರಿ ಅತ್ಯಾಚಾರ, ನಿಮ್ಮ ಮನದ ಆಸೆಗೆ ಮಾಡದಿರಿ ಅತ್ಯಾಚಾರ. ಮಾಧ್ಯಮದ ಮುಂದೆ ಇಂದು ಹೆಣ್ಣು ಬೆತ್ತಲಾಗೆ, ಮಾಧ್ಯಮದ ಮುಂದೆ ಇಂದು ಹೆಣ್ಣು ಬೆತ್ತಲಾಗೆ. ಕಳೆಯಬೇಡ ಮಾನವ ಎಂತನದ ಜೀವವ, ಜೀವ ಕೊಡುವ ಜೀವ ಅದು ತಿಳಿದುಕೊಳ್ಳಿರಿ, ಜೀವ ಕೊಡುವ ಜೀವ ಅದು ಅರಿತು ನಡೆ. ದೇಶದಲ್ಲಿ ನಾವು ಹೆಣ್ಣನ್ನ ಅತ್ಯಂತ ಅವರಿಗೆ ಅಲೆಮಾರಿಗಳಿಂದ ಸುಮಾರು 120 ಸಮುದಾಯಗಳ ಬಂಧುಗಳ ಅಲೆಮಾರಿ ಹೆಸರಲ್ಲಿ, ಈ ಹೆಸರು 120 ಸಮುದಾಯಗಳಿಗೆ ನಾವು ಒಬ್ಬರು ಬುಡಗಜಂಗಮ ಸಮಾಜ. ಸ್ವಾಮಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಪ್ರಕರಣಗಳು ಇದೇ ರೀತಿ ನಡೆದವು. ನಮ್ಮ ಸಮುದಾಯಗಳಿಗೆ ಅಣ್ಣ ಹೇಳ್ದಂಗೆ ಸಿರುಗುಪ್ಪ ಇರ್ಬೋದು, ಶಿವಮೊಗ್ಗ ಸಾಗರ್ ಇರ್ಬೋದು, ಸರ್ಬಾ ಇರ್ಬೋದು, ಮತ್ತೆ ರಾಯಚೂರು ಇರ್ಬೋದು, ಇವೆಲ್ಲ ಘಟನೆಗಳು ಒಂದೇ ರೀತಿ ಆಗ್ತಾ ಬಂದಿವೆ. ಯಾಕೆ ಅನುಮಾನ ಅಂದ್ರೆ ಇವರು ಧ್ವನಿ ಇಲ್ಲ ಸಮುದಾಯಗಳು, ಇವರು ಧ್ವನಿ ಇಲ್ಲ ಮತ್ತು ನೆಲೆ ಇಲ್ಲ, ಭೂಮಿ ಇಲ್ಲ ಇವರಿಗೆ. ಯಾಕಂದ್ರೆ ಇವರು ಬಸ್ ಸ್ಟ್ಯಾಂಡ್, ಅವರ ಅರಮನೆ, ಯಾರ್ದೋ ಜಾಗದಲ್ಲಿ ಟೆಂಟ್ ಹಾಕೊಂಡು ಭಿಕ್ಷೆ ಮಾಡ್ತಾರೆ ಬಂಧುಗಳು ಇವರೆಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ, ಅದು ಯಾವ ರಾಜ್ಯದಲ್ಲಿ ಕೂಡ ಆಗಲಿಲ್ಲ. ಈ ರಾಜ್ಯದಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತಂದೇಳಿ ಕಳೆದ 2013ರಲ್ಲಿ 14ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಆ ಸರ್ಕಾರದಲ್ಲಿ ಇವರಿಗೆ ಭಿಕ್ಷೆ ಬೇಡಕ್ಕೆ ಹೋದ್ರೆ ನಮ್ಮ ರಾಜ್ಯದ ಅಧ್ಯಕ್ಷರುಗಳ ಮನವಿಗಳಿತ್ತು, ಅಲೆಮಾರಿಗಳ ಮನವಿ. ಸರ್, ಭಿಕ್ಷೆ ಬೇಡಕ್ಕೆ ಹೋದ್ರೆ ಇವ್ರದ್ದು ಒಳಗಾಗ್ತೀರಿ, ಮತ್ತೆ ಇವ್ರಿಗೆ ಬೇಟೆ ಆಡಿಕೊಂಡು ಜೀವನ ಮಾಡಿದ್ರೆ ಒಳಗಾಗ್ತೀರಿ, ಮತ್ತೆ ಏನೋ ಭೂಮಿ ಮಾಡಿಕೊಂಡು ಜೀವನ ಮಾಡಬೇಕಂದ್ರೆ ಅರಣ್ಯ ಕಾಯ್ದೆ ತಂದು ಹೊರಗಾಗ್ತೀರಿ. ಇವರಿಗೆ ಏನಾದ್ರೂ ಒಂದು ಪರಿಹಾರ ಕಳಿಸ್ಬೇಕಂತ ನಾವು ಹೋರಾಟ ಮಾಡಿದಾಗ
2013ರಲ್ಲಿ ಬಡತನ ಯೋಜನೆ ಅಂತ ಹೇಳಿದ್ರು, ನೇರ ಸಾಲ ಅಂತ ಹೇಳಿದ್ರು, ಇವು ಎಲ್ಲವೂ ಕೂಡ ಬರೀ ನಾಮಕವಾಸ್ತಾದವು, ಯಾವುದೇ ಜಾರಿ ಆಗಿಲ್ಲ ಬಂಧುಗಳೇ. ಹಾಗಾಗಿ ಇವತ್ತು ಗುರುಮಿಟ್ಕಲ್ ತಾಲೂಕಿನಲ್ಲಿ ಕಳೆದ 12ನೇ ತಾರೀಕು ಕಳೆದ ತಿಂಗಳು ಅವರ ಮನೆಯಲ್ಲಿ ಅವರ ಹಿರಿಯರು ಬಹಳ ಕಷ್ಟವಾಗಿ ಅವರಿಗೆ ಬಹಳ ಜಡ್ಡು ಜಾಪತ್ ಬಂದಿತ್ತು. ಆ ವೃದ್ಧ ಮಹಿಳೆಯರು ಕೂಡ, ಆ ಹೆಣ್ಮಕ್ಳ ತಂದೆ ತಾಯಿ ಕೂಡ ತೋರಿಸಿಕೊಳ್ಳಕ್ಕೆ ದುಡ್ಡು ಇರಲಿಲ್ಲ ಬಂಧುಗಳೇ. ಹಾಗಾಗಿ ಇವರು ಭಿಕ್ಷೆ ಬೇಡದನ್ನು ಬಿಟ್ಟು ಸಿಂಧಿ ಆಯುವ ಕಾಯ್ಕೆ ಮಾಡಿಕೊಂಡು ದಿನನಿತ್ಯ ಸಿಂಧಿ ಆಯಿಸಿ, ಅದೋ ಬಾಟ್ಲಿ ಇರ್ಬೋದು, ಪೇಪರ್ ಇರ್ಬೋದು, ಆ ಕಸ್ತ ಪುಡಿಯಲ್ಲಿ ಬಿದ್ದಿದ್ದನ್ನು ತಗೊಂಡು ಆ ಗುಜರಿಗಲ್ಲಿ ಮಾರ್ಕೊಂಡು ಬಂದಂತ ಪುಡಿಕಾಸ್ನಲ್ಲಿ ಅವರ ಜೀವನ ನಡೆಸ್ತಾ ಇದ್ರು ಬಂಧುಗಳೇ. ಹಾಗಾಗಿ ಅಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರತಿನಿಧಿಸುವ ತಾಲೂಕು ಮತ್ತು ಆ ಜಿಲ್ಲೆ ಸಾಹೇಬ್ರೆ, ಖರ್ಗೆ ಸಾಹೇಬ್ರೆ, ನೀವು ಇವತ್ತು ರಾಜ್ಯದ ದೇಶದ ಉನ್ನತ ಮಟ್ಟದ ಇವತ್ತು ಒಂದು ಪಕ್ಷದ ಅಧ್ಯಕ್ಷರಾದಿರಿ. ತಮ್ಮ ಮಗ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಕೂಡ ಇವತ್ತು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ರಿ. ಅಲ್ಲಿ ಕೂಡ ಸ್ಥಳೀಯ ಒಬ್ಬ MLA ಕೂಡ ಪ್ರಾಮಾಣಿಕವಾಗಿರುವಂತ MLA ಇರುವಂತಹ ಸ್ಥಳ ಅದು. ಆದರೆ ಯಾದಗಿರಿ ಜಿಲ್ಲೆಯಲ್ಲಿರುವಂತ ಒಬ್ಬ ಜನಪ್ರತಿನಿಧಿಗಳು ಮತ್ತೆ ಒಂದು ಉಸ್ತುವಾರಿ ಮಂತ್ರಿ ಇದುವರೆಗಾದ್ರೆ ಸುತ್ತ ನಮ್ಮ ಅಲೆಮಾರಿ ಮಕ್ಕಳು ಸತ್ತಾರೆ ಅಂತೇಳಿ ಒಂದು ದಿವಸವೂ ಇಲ್ಲ ಬಂಧುಗಳೇ. ಯಾಕೆ ಹೋಗಿಲ್ಲ ಅಂದ್ರೆ ಇವ್ರ ಅಲೆಮಾರಿಗಳು, ಇವರ ಪ್ರಾಣ ಪಕ್ಷಿಗಳಿಂತ ಕಡೆ, ನಾಯಿ ನೆರಿಗಳಿಂತ ಕಡೆ ಅಂತಂದೇಳಿ ನಮ್ಮ ಭಾವಿಸೋದ ಸರ್ಕಾರಗಳಿಗೆ ಒಂದು ಧಿಕ್ಕಾರವನ್ನು ಹಾಕ್ಬೇಕಾಗುತ್ತೆ. ಹಾಗೆ ಮೇಲ್ಜಾತಿಯವರು ಇರ್ಬೋದು, ದೊಡ್ಡ ಜಾತಿಯವರು ಏನಾದ್ರೆ ಪ್ರಾಣ ಕಳ್ಕೊಂಡ್ರೆ ಇಡೀ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಮಂತ್ರಿಗಳು ಕೂಡ ಹೋಗಿ ಅವರ ಮನೆಗೆ ಕೋಟ್ಯಾಂಗಟ್ಟಲೆ ದುಡ್ಡು ತಲುಪಿಸ್ತಾರೆ, ಅವರಿಗೆ ರೊಕ್ಕ ಕೊಡ್ತಾರೆ, ಅವ್ರಿಗೆಲ್ಲ ನಾವು ಇದೇ ನಿಮ್ ಬೆಂಬಲ ಅಂತ ಹೇಳ್ತಾರೆ ಬಂದ್ರೆ ಅವ್ರ ಮನೆಗಳಿಗೆ ಹೋಗಿ. ಆದ್ರೆ ನಾವು ಕಳೆದ 12ನೇ ತಾರೀಕಿನಿಂದ ನಡೆದೆವು, ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಾ ಇದೀವಿ. ಇದುವರೆಗಾಯ್ತು ಉಸ್ತುವಾರಿ ಮಂತ್ರಿ ಆ ಕಾನೂನು ಭೇಟಿಯಿಂದ ಅವರ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿಲ್ಲ. ಹಾಗಾಗಿ ಇವತ್ತು ಈ ರಾಜ್ಯ ಸರ್ಕಾರಗಳು ಮೇಲ್ಜಾತಿಯವರಿಗೆ, ಜನಸಂಖ್ಯೆ ಇರುವಂತಹ ಜಾತಿಗಳಿಗೆ ಮಾತ್ರ ರಾಜ್ಯ ಸರ್ಕಾರಗಳಿರ್ತವೆ, ನಮ್ಮಂತ ಧ್ವನಿಯಿಂದ ಸಮುದಾಯಗಳಿಗೆ ಯಾರೂ ಇಲ್ಲ ಅಂತಂದು ನಾವು ಇವತ್ತು ಬೇಸರದ ಸಂಗತಿ ಕಾಣ್ತಾ ಇದ್ದೇವೆ ರಾಜ್ಯದಲ್ಲಿ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳು, ಇವತ್ತು ಗೃಹ ಮಂತ್ರಿಗಳೇ ತಾವು ದಲಿತ ಒಂದು ಮಂತ್ರಿಗಳು, ನೀವು ದೀನ ದಲಿತರ ಮಂತ್ರಿಗಳು, ಮಾದೇವಪ್ಪನಾದ್ರೆ ಸಮಾಜ ಕಲ್ಯಾಣ ಮಂತ್ರಿಗಳು, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ದೀನ ದಲಿತರ ಪರ ಇರ್ತೀನಿ.